ಹಲೋ ಫ್ರೆಂಡ್ಸ್, ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಹಣ್ಣನ್ನು ತೋರಿಸ್ತೇನೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಹುಳಿ ಇರುವಂಥ ಈ ಒಂದು ಹಣ್ಣು ನಿಮಗೆ ಗೊತ್ತಿರ್ಬೋದು ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ. ಮರ ಕಾಣುವಾಗ ನಿಮಗೆ ಗೊತ್ತಾಗಿರ್ಬೋದು. ಇದರ ಒಂದು ವಿಶೇಷತೆ ಏನಂದರೆ ಇದು ಬುಡದಿಂದ ತುದಿವರೆಗೆ ತುಂಬಾ ಕಾಯಿ ಬಿಡುತ್ತದೆ. ಸಿಟ್ರಿಕ್ ಆಸಿಡ್ ಕಾರಣದಿಂದಾಗಿ ಅತಿ ಹೆಚ್ಚು ಆಮ್ಲೀಯತೆ ಹೊಂದಿರುತ್ತದೆ. ಜಗತ್ತಿನಲ್ಲಿ ಬೇರೆ ಯಾವುದೇ ಹಣ್ಣುಗಳು ಇದರಷ್ಟು ಹುಳಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಹುಳಿಯಾಗಿರ್ತದೆ. ಅದಕ್ಕೋಸ್ಕರ ಇದು ಹೆಚ್ಚಾಗಿ ತಿನ್ನಬಾರ್ದು. ಹೆಚ್ಚು ತಿಂದರೆ ಅಮೃತ ವಿಷ ಹೇಳುವಂತೆ ಇದು ಕೂಡ ಅತಿ ಹೆಚ್ಚು ತಿಂದರೆ ನಮಗೆ ಮೂತ್ರಕೋಶದಲ್ಲಿ ಕಲ್ಲು ಇನ್ನಿತರ ಕಿಡ್ನಿಗೆ ಸಂಬಂಧಿಸಿದ ರೋಗಗಳು ಬರಲಿಕ್ಕೆ ಕಾರಣವಾಗ್ತದೆ. ಇದು ಭಾರತದಲ್ಲಿ ಅನೇಕ ಕಡೆ ಉಷ್ಣವಲಯದಲ್ಲಿ ಕಾಣಸಿಗುತ್ತದೆ. ಇದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ಬೋದು. ಅಂದರೆ ಚಟ್ನಿ, ಅಡಿಗೆ, ಸಾರು ಇನ್ನಿತರ ಇದಕ್ಕೆ ಹುಳಿ ಒಂದು ರುಚಿಗೆ ನಾವು ಇದನ್ನು ಬಳಸ್ಬೋದು. ಇದು ವಿಟಮಿನ್ ಸಿ ಹೊಂದಿರುವುದರಿಂದ ಜೀರ್ಣಕ್ರಿಯೆ ಕೂಡ ಸಹಾಯ ಆಗ್ತದೆ. ಅಜೀರ್ಣತೆಯನ್ನು ತೆಗೆಯುತ್ತದೆ, ರಕ್ತದ ಒತ್ತಡವನ್ನು ನಿವಾರಣೆ ಮಾಡುತ್ತದೆ, ಹಾಗೂ ಶೀತ, ಕೆಮ್ಮು, ಕಫ ಇನ್ನಿತರ ಇದಕ್ಕೆ ಮನೆಮದ್ದಾಗಿ ಬಳಸಬಹುದು. ಅತಿ ಹೆಚ್ಚು ನೀರಿನಂಶ ಇರುವುದರಿಂದ ಕ್ಯಾಲರಿ ಕೂಡ ಕಡಿಮೆಯಾಗಿದೆ. ತೂಕ ನಿವಾರಣೆ ಮಾಡುವುದರಲ್ಲಿ ಹಾಗೂ ಫ್ಯಾಟ್ ಬರ್ನ್ ಮಾಡುವುದರಲ್ಲಿ ಇದು ಸಹಕಾರಿಯಾಗಿದೆ. ಇನ್ನು ಇದರ ಅನಾನುಕೂಲತೆ ಬಗ್ಗೆ ಹೇಳುವುದಾದರೆ ಇದು ಅತಿ ಹೆಚ್ಚು ಆಮ್ಲ ಹೊಂದಿರುವುದರಿಂದ ಅಸಿಡಿಟಿ, ಹೊಟ್ಟೆ ಉಬ್ಬರ ಹಾಗೂ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಇದು ತಿನ್ನಲೇಬಾರದು. ಆರೋಗ್ಯದ ದೃಷ್ಟಿಯಿಂದ ಹೇಳುವುದಾದರೆ ಕಡಿಮೆ ಹೊಟ್ಟೆಯಲ್ಲಂತೂ ಬಳಸಬೇಡಿ. ಇದಿಷ್ಟು ಬಿಲಿಂಬಿ ಹಣ್ಣಿನ ಬಗ್ಗೆ ಮಾಹಿತಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಉತ್ತಮ ಕಂಟೆಂಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.